ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ರಾಜ್ಯ ರಾಜಕೀಯದ ಎಲ್ಲ ಗೊಂದಲಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ ಇವತ್ತು ತೆರೆ ಬಿದ್ದಿದೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಅಧಿಕೃತವಾಗಿ ಘೋಷಣೆಯಾಗಿದೆ. ಶಾಸಕಾಂಗ ಪಕ್ಷದ ಎಲ್ಲ ಶಾಸಕರ ಒಪ್ಪಿಗೆಯ ಮೇರೆಗೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾಜ್ಯಪಾಲರ ಲೋಕಭವನಕ್ಕೆ ತೆರಳಿ ಹಕ್ಕು ಮಂಡನೆಯನ್ನು ಕೂಡ ಮಾಡಿದ್ದಾರೆ. ಇದೇ ಜೂನ್ 3ನೇ ತಾರೀಕು ಬುಧವಾರ ಸಂಜೆ 5 ಗಂಟೆಗೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಕೂಡ ಸ್ವೀಕರಿಸಲಿದ್ದಾರೆ. ಒಂದಷ್ಟು ಗೊಂದಲಗಳಿಗೆ ಇವತ್ತಿನ CLP ಮೀಟಿಂಗ್ ಕಾರಣವಾಯಿತು. ಬೆಳಗ್ಗೆಯಿಂದ ರಾಜ್ಯ ರಾಜಕೀಯದಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನ ಚಿಕ್ಕದಾಗಿ ಚೊಕ್ಕದಾಗಿ ವಿವರವಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಅಫ್ಕೋರ್ಸ್ ಮೊನ್ನೆಯೇ ಅನೌನ್ಸ್ ಆಗಿತ್ತು, ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ CLP ಮೀಟಿಂಗ್ ಇದೆ ವಿಧಾನಸೌಧದ 3ನೇ ಮಹಡಿಯ ಸಮ್ಮೇಳನ ಸಭಾಂಗಣದಲ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಎಲ್ಲ ಶಾಸಕರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ, ಹಾಜರಾಗಬೇಕು ಅಂತಲೂ ಕೂಡ ಹೇಳಿದ್ರು. ಸೊ ಅದೇ ರೀತಿ ಇವತ್ತು 4 ಗಂಟೆಗೆ ಶಾಸಕಾಂಗ ಸಭೆ ಆರಂಭ ಆಗಬೇಕಾಗಿತ್ತು. ಒಂದಷ್ಟು ಕಾರಣಾಂತರಗಳಿಂದ ತಡವಾಗಿ ಆರಂಭ ಆಯಿತು. ಸಂಜೆ 5 ಗಂಟೆಗೆ ಆರಂಭ ಆಯಿತು. ಬೆಳಗ್ಗೆಯಿಂದ ಏನೇನೆಲ್ಲ ಪ್ರಕ್ರಿಯೆ ನಡೀತು, ಡಿ ಕೆ ಶಿವಕುಮಾರ್ ಅವರು ಇತ್ತ ರಾಜ್ಯಪಾಲರ ಬಳಿ ಹೋಗಿ ಒಂದಷ್ಟು ಡೇಟ್ಗಳ ಬಗ್ಗೆ ಹೇಳಿ, ಈ ರೀತಿ ನನಗೆ ಅನುವು ಮಾಡಿಕೊಡ್ಬೇಕು, ಈ ರೀತಿ 3 ಡೇಟ್ ಇದೆ, ನೀವು ಯಾವತ್ತು ಫ್ರೀ ಇರ್ತೀರಿ, ಇದೆಲ್ಲವನ್ನು ಕೂಡ ತಿಳ್ಕೊಂಡು ಬಂದರು. ಅದಾದ ನಂತರ ಈ ಕಡೆ ಅಜ್ಜಯ್ಯನ ಮಠ ಏನಿದೆ ನಾಗರಬಾವಿಯಲ್ಲಿರ್ತಕ್ಕಂಥ ಒಂದು ಬ್ರಾಂಚ್, ಅಲ್ಲೂ ಹೋಗಿ ಅಜ್ಜಯ್ ಅವರ ಸಲಹೆಯನ್ನು ಕೂಡ ಕೇಳ್ಕೊಂಡು ಬಂದರು, ಅವರ ಗುರುಗಳ ಸಲಹೆಯನ್ನು. ಅದಾದ ನಂತರ ಗುರುಗಳು ಸಲಹೆ ಕೊಟ್ಟ ನಂತರ ಶಾಸಕಾಂಗ ಪಕ್ಷದ ಸಭೆ ಎಲ್ಲಿ ನಡೀತಾ ಇತ್ತು ಆ ಜಾಗಕ್ಕೆ ಹೋಗಿ ಒಂದಷ್ಟು ಪೂಜೆಯನ್ನು ಕೂಡ ನೆರವೇರಿಸಿದ್ರು. ಅದಾದ ನಂತರ ಸಿದ್ದರಾಮಯ್ಯನವರು ಬಂದರು. ಸಿದ್ದರಾಮಯ್ಯನವರು ಬರೋದಕ್ಕಿಂತ ಮೊದಲು ಏನಾಗಿತ್ತು ಅಂತಂದರೆ ಅವರ ಕಾವೇರಿ ನಿವಾಸದಲ್ಲಿ ಒಂದಷ್ಟು ಜನ ಸಾರ್ವಜನಿಕರು ಇವತ್ತು ನೂರಾರು ಸಂಖ್ಯೆಯಲ್ಲಿ ಸಿದ್ದರಾಮಯ್ಯನವರ ಸುತ್ತಮುತ್ತ ಉಳ್ಕೊಂಡಿದ್ರು. ಕಾರಣ ಏನು ಅಂತಂದರೆ ಒಂದಷ್ಟು ಸಮಸ್ಯೆಗಳನ್ನು, ಅಹವಾಲುಗಳನ್ನು ಸಿದ್ದರಾಮಯ್ಯನವ್ರ ಬಳಿ ಕೊಡಬೇಕು, ಮನವಿ ಪತ್ರಗಳನ್ನು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಆ ಅಹವಾಲು ಪತ್ರಗಳೆಲ್ಲವನ್ನೂ ಕೂಡ ಸ್ವೀಕರಿಸಿ ತಮ್ಮ ಕಾರ್ಯದರ್ಶಿಗೆ ಜೊತೆಲಿರ್ತಕ್ಕಂಥವರಿಗೆ ಇದೆಲ್ಲವನ್ನು ಕೂಡ ಬೇಗ ಪರಿಹಾರ ಮಾಡಿಕೊಡಿ ಅವರಿಗೆ ಅಂತ ಹೇಳಿಬಿಟ್ಟು ತದನಂತರ 4:45 ಗಂಟೆಯ ಸುಮಾರಿನಲ್ಲಿ ಕಾವೇರಿ ನಿವಾಸದಿಂದ ವಿಧಾನಸೌಧಕ್ಕೆ ಬರ್ತಾರೆ. ಅದಕ್ಕೂ ಮೊದಲು ಹೈಕಮಾಂಡ್ನ ನಾಯಕರಾದಂಥ ಸುರ್ಜೇವಾಲಾ ಅವರಾಗಿರ್ಬೋದು, AICCಯ ವೇಣುಗೋಪಾಲ್ ಅವರಾಗಿರ್ಬೋದು, ಅವರು ಕೂಡ ವಿಧಾನಸೌಧದಲ್ಲಿ ಆಲ್ರೆಡಿ ಭಾಗವಹಿಸಿರ್ತಾರೆ. ಸಿದ್ದರಾಮಯ್ಯನವರು ಬಂದ ತಕ್ಷಣವೇ CLP ಮೀಟಿಂಗ್ ಆರಂಭ ಆಗುತ್ತೆ. ವಿಧಾನಸೌಧದ 3ನೇ ಮಹಡಿಯಲ್ಲಿರ್ತಕ್ಕಂಥ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲ ಶಾಸಕರು ಭಾಗವಹಿಸಿರ್ತಾರೆ. ಸೊ ಸಿದ್ದರಾಮಯ್ಯನವರು ಹೋಗಿ 2 ನಿಮಿಷ ಆಗುವಂಥದ್ದು ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಘೋಷಣೆ ಆಯಿತು ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ. ಇನ್ನೇನು ಫೈನಲ್ ಮುಗಿದೋಯ್ತು ಅಂತ ಅನ್ಕೊಳ್ಳುವಂಥ ಸಂದರ್ಭದಲ್ಲಿ ಇನ್ನು ಡಿ ಕೆ ಶಿವಕುಮಾರ್ ಅವರ ಹೆಸರು ಘೋಷಣೆ ಆಗಿಲ್ಲ ಅನ್ನುವಂಥದ್ದು ಕೂಡ ಸುದ್ದಿ ತಟ್ ಅಂತ ಬರುತ್ತೆ. ಸೊ ಏನಾಯಿತು ಹಾಗಾದರೆ? ಇವತ್ತು ನಡೆದಂತಹ ಈ ಮೀಟಿಂಗ್ನಲ್ಲಿ ಒಂದು 3 ನಿರ್ಣಯಗಳನ್ನು ಮಂಡನೆ ಮಾಡಿದ್ದಾರೆ. ಅದರಲ್ಲಿ 2 ನಿರ್ಣಯಗಳನ್ನು ಸಿದ್ದರಾಮಯ್ಯನವರು ಮಂಡನೆ ಮಾಡಿದರೆ, 3ನೇ ನಿರ್ಣಯವನ್ನು ಡಿ ಕೆ ಶಿವಕುಮಾರ್ ಅವರು ಮಂಡನೆ ಮಾಡಿದರು. ಆರಂಭದಲ್ಲಿ ಏನಾಯಿತು ಅಂತಂದರೆ ಸಿದ್ದರಾಮಯ್ಯನವರು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. AICCಯ ವೇಣುಗೋಪಾಲ್ ಅವರು ಹಾಗೆಯೇ ಸುರ್ಜೇವಾಲಾ ಅವರು ಆ ಕಡೆ ಈ ಕಡೆ ಕೂತಿರ್ತಾರೆ, ಸಿದ್ದರಾಮಯ್ಯನವರು ಸೆಂಟ್ರಲ್ ಕೂತಿರ್ತಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ನಿರ್ಣಯ ಮಾಡಿದಂತಹ ಮೊದಲ ನಿರ್ಣಯ ಏನು ಅಂತಂದರೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಆ ಸಭೆಯಲ್ಲಿ ಮೊದಲ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಆದರೆ ಏನಿತ್ತು ನಿರ್ಣಯ ಅನ್ನೋದನ್ನು ನಾನು ನಿಮಗೆ ಬಿಡಿಸಿ ಹೇಳ್ತೀನಿ. ಹೊಸ CLP ನಾಯಕರ ಆಯ್ಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ವಹಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿರ್ಣಯ ಮಂಡಿಸಿದರು. ಡಾಕ್ಟರ್ G. ಪರಮೇಶ್ವರ್ ಅವರು ಆ ನಿರ್ಣಯವನ್ನು ಅನುಮೋದನೆ ಮಾಡಿದರು. ಸಭೆಯಲ್ಲಿದ್ದ ಎಲ್ಲ ಶಾಸಕರು ಕೈ ಎತ್ತುವ ಮೂಲಕ ಸರ್ವಾನುಮತದಿಂದ ನಿರ್ಣಯ ಅಂಗೀಕರಿಸಿದರು. ಆರಂಭದಲ್ಲಿ ಆ ನಿರ್ಣಯ ಹೇಗಿತ್ತು ಅಂತಂದರೆ, ಡಿ ಕೆ ಶಿವಕುಮಾರ ಹೆಸರನ್ನು ಸಿದ್ದರಾಮಯ್ಯನವರು ಪ್ರಸ್ತಾವನೆ ಮಾಡ್ತಾರೆ, ತದನಂತರ ಎಲ್ಲ ಶಾಸಕರು ಸರ್ವಾನುಮತದಿಂದ ಒಪ್ಪಿಕೊಳ್ತಾರೆ ಅಂತ ಇತ್ತು. ಆದರೆ ಸಿದ್ದರಾಮಯ್ಯನವರು ಏನು ಮಾಡಿದ್ರು ಅಂತಂದರೆ, ಈಗ ಹೈಕಮಾಂಡ್ ಆದೇಶದಂತೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ಹಾಗಾಗಿ ನನಗೇನು ರೈಟ್ಸ್ ಇದೆ ಅನ್ನೋ ಕಾರಣದಿಂದನೋ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಇಲ್ಲ, ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬಿಡ್ತೀನಿ ಅನ್ನುವಂಥ ನಿರ್ಣಯವನ್ನು ಮಂಡಿಸ್ತಾರೆ. ಅದನ್ನು ಪರಮೇಶ್ವರ್ ಅವರು ಅನುಮೋದಿಸ್ತಾರೆ. ಸೊ ಎಲ್ಲ ಶಾಸಕರು ಕೈ ಎತ್ತುವ ಮೂಲಕ ಸರ್ವಾನುಮತದಿಂದ ಹೌದು ಅಂತ ಒಪ್ಕೊಳ್ತಾರೆ. ಸಡನ್ ಆಗಿ ಒಂದು ಶಾಕು ಅಲ್ಲಿ, ಯಾಕಂತಂದರೆ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೇನೋ ಅಥವಾ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಎಕ್ಸ್ಪೆಕ್ಟ್ ಮಾಡಿದ್ದೇನೋ ಸಿದ್ದರಾಮಯ್ಯನವರು ಬಂದಿಗೆ ಅನೌನ್ಸ್ ಮಾಡಿಬಿಡ್ತಾರೆ ಇಮಿಡಿಯೇಟ್ ಅಂತ. ಬಟ್ ಅದಾದ ನಂತರ ಏನಾಗುತ್ತೆ, 5 ನಿಮಿಷಗಳ ಬ್ರೇಕ್ ತಗೊಳ್ತಾರೆ. ಬ್ರೇಕ್ ತಗೊಂಡ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಈಗ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ನಾವು ಅದನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳೋ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ, ಹೈಕಮಾಂಡ್ ಹತ್ರ ಮಾತಾಡಬೇಕೀಗ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ವಿಧಾನಸೌಧದ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗ್ತಾರೆ. ಅವರಿಂದ ಸುರ್ಜೇವಾಲಾ ಅವರಾಗಿರ್ಬೋದು ಅಥವಾ ವೇಣುಗೋಪಾಲ್ ಅವರಾಗಿರ್ಬೋದು, ಇಬ್ಬರು ಹಿಂದೆನೇ ಹೋಗ್ತಾರೆ. ತದನಂತರ ವಿಧಾನಸೌಧದ CM ಕೊಠಡಿಯಲ್ಲಿ ಹೈಕಮಾಂಡ್ ಬಳಿ ಮಾತನಾಡಿ, ಅದಾದ ನಂತರ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರನ್ನ ಮನವೊಲಿಸಿ, ಅಂದರೆ ನೀವೇ ಅನೌನ್ಸ್ ಮಾಡಿ, ನಿಮ್ಮ ಬಾಯಾರೆ ಅನೌನ್ಸ್ ಮಾಡಿ, ಶಾಸಕಾಂಗ ಪಕ್ಷದ ಶಾಸಕರು ಕೂಡ ಒಪ್ಕೊಳ್ತಾರೆ, ಸಚಿವರು ಕೂಡ ಒಪ್ಕೊಳ್ತಾರೆ, ಸಿದ್ದರಾಮಯ್ಯನವರು ಅನೌನ್ಸ್ ಮಾಡ್ತಾ ಇದ್ದಾರೆ ಅಂತಂದಮೇಲೆ ನಮ್ದೇನು ಅನ್ನೋ ಥರ. ಈಗ ನೀವು ತಕ್ಷಣ ಹೈಕಮಾಂಡ್ಗೆ ಬಿಡ್ತೀನಿ ಅಂದ ತಕ್ಷಣ ಎಲ್ಲ ಶಾಸಕರು ಸರ್ವಾನುಮತದಿಂದ ಹೌದು ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಬಾಯಿಯಿಂದನೇ ಅನೌನ್ಸ್ ಮಾಡಿದ್ರೆ ಸರಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ಅವ್ರನ್ನ ಮನವೊಲಿಸಿ
ಮತ್ತೆ ಕರ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಒಂದು ಜಾಗದಲ್ಲಿ ಇರ್ತಾರಲ್ಲ, ಸಮ್ಮೇಳನದಲ್ಲಿ, ಆ ಸಭಾಂಗಣದಲ್ಲಿ, ಅಲ್ಲಿಂದ ಓಡ್ ಬರ್ತಾರೆ. ಅವರು ಕೂಡ ಓಡ್ ಬಂದು ಏನಾಯ್ತು ಅನ್ನೋ ಮೂಮೆಂಟಲ್ಲಿ ಸಿದ್ದರಾಮಯ್ಯನವರು ತಿರ್ಗಾ ವಾಪಸ್ ಬಂದು ಮತ್ತೆ ಎರಡನೇ ನಿರ್ಣಯವನ್ನ ಮಂಡನೆ ಮಾಡ್ತಾರೆ. ಆ ಎರಡನೇ ನಿರ್ಣಯ ಏನಿತ್ತು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೊಸ CLP ನಾಯಕರಾಗಿ ಸಿದ್ದರಾಮಯ್ಯನವರು ಪ್ರಸ್ತಾಪಿಸ್ತಾರೆ. ತಕ್ಷಣ ಅದನ್ನ ಡಾಕ್ಟರ್ ಪರಮೇಶ್ವರ್ ಅವರು ಅನುಮೋದನೆಯನ್ನು ನೀಡ್ತಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಸರ್ವಾನುಮತದಿಂದ ಎಲ್ಲಾ ಶಾಸಕರು ಆಯ್ಕೆ ಮಾಡ್ತಾರೆ, ಒಪ್ಪಿಕೊಳ್ತಾರೆ ಕೈಯೊತ್ತೋ ಮೂಲಕ. ತದನಂತರ ಡಿ ಕೆ ಶಿವಕುಮಾರ್ ಅವರು 3ನೇ ನಿರ್ಣಯವನ್ನು ಮಂಡನೆ ಮಾಡ್ತಾರೆ. ಸಿದ್ದರಾಮಯ್ಯನವರು 2ನೇ ನಿರ್ಣಯವನ್ನು ಮಂಡನೆ ಮಾಡಿದ್ರು. ಈ ಕಡೆ ಡಿ ಕೆ ಶಿವಕುಮಾರ್ ಅವರು 3ನೇ ನಿರ್ಣಯವನ್ನು ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಅದೊಂದು ಗೌರವಯುತವಾದಂಥ ಒಂದು ನಿರ್ಣಯ. ಏನಿದೆ ಅಂತಂದ್ರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಏನು ಸೇವೆ ಇತ್ತು ಅದನ್ನ ಶ್ಲಾಘಿಸಿ ಧನ್ಯವಾದವನ್ನ ಅರ್ಪಿಸುವ ಮೂಲಕ ನಿರ್ಣಯವನ್ನ ಮಂಡನೆ ಮಾಡ್ತಾರೆ. ಅದು ಏನಿದೆ ಅದರಲ್ಲಿ ಅನ್ನೋದನ್ನ ನಾನು ವಿವರವಾಗಿ ಓದ್ತಾ ಹೋಗ್ತೀನಿ. ಕರ್ನಾಟಕದ ಜನತೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರುವ ವಿಶಿಷ್ಟ ಸೇವೆಯನ್ನು ಸ್ಮರಿಸಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷವು ಶ್ರೀ ಸಿದ್ದರಾಮಯ್ಯ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಅವರು 2013ರಿಂದ 2018 ಹಾಗೆಯೇ 2023ರಿಂದ 2026ರವರೆಗೆ ಮುಖ್ಯಮಂತ್ರಿಯಾಗಿ ಹಾಗೂ 2 ಅವಧಿಗಳಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸಲ್ಲಿಸಿದ ಸೇವೆಯನ್ನ ಜನತೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಯಾವಾಗಲೂ ಅಪಾರ ಪ್ರೀತಿ ಹಾಗೂ ಹೆಮ್ಮೆಯಿಂದ ಸ್ಮರಿಸುತ್ತಾರೆ. ಸಾಮಾಜಿಕ ನ್ಯಾಯದ ಮೇಲಿನ ಅವರ ಸಮರ್ಪಣಾ ಭಾವ, ಆಡಳಿತಾತ್ಮಕ ಸಾಮರ್ಥ್ಯ, ಪಕ್ಷದ ಸಿದ್ಧಾಂತಕ್ಕೆ ಅವರ ಬದ್ಧತೆ ಮತ್ತು ಪಕ್ಷದ ನಾಯಕತ್ವದಲ್ಲಿನ ಅವರ ಸಂಪೂರ್ಣ ನಂಬಿಕೆಯು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನೂ ಅನುಸರಿಸಬೇಕಾದ ಮಾದರಿಯಾಗಿದೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರವು ಯಾವಾಗಲೂ ಇದೇ ಆದರ್ಶಗಳ ಹಾದಿಯಲ್ಲಿ ಮುನ್ನಡೆಯುತ್ತದೆ. ನಾವು ಅವರಿಗೆ ನಮ್ಮ ಹೃದಯಾಳದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕರ್ನಾಟಕದ ಜನತೆಯ ಸೇವೆ ಮಾಡಲು ಪ್ರತಿಯೊಂದು ವಲಯದಲ್ಲೂ ಪರಿವರ್ತನಾತ್ಮಕ ಅಭಿವೃದ್ಧಿಯನ್ನು ತರಲು ಮತ್ತು ಕನ್ನಡಿಗರ ಜೀವನದಲ್ಲಿ ಬದಲಾವಣೆ ತರಲು ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಈ ಪಯಣದಲ್ಲಿ ಅವರ ನಿರಂತರ ಪಾಲ್ಗೊಳ್ಳುವಿಕೆ ಮತ್ತು ಮಾರ್ಗದರ್ಶನವನ್ನು ನಾವು ಸದಾ ಬಯಸುತ್ತೇವೆ ಎನ್ನುವಂಥ ಒಂದು ನಿರ್ಣಯವನ್ನು ಗೌರವದ ಮೂಲಕ ಸಿದ್ದರಾಮಯ್ಯನವರಿಗೆ ಅರ್ಪಿಸ್ತಾರೆ. ಸಿದ್ದರಾಮಯ್ಯನವರು ಕೈ ಮುಗಿದು ಅದನ್ನು ಸ್ವೀಕರಿಸ್ತಾರೆ. ತದನಂತರ ಶಾಸಕಾಂಗ ಪಕ್ಷದ ಎಲ್ಲಾ ಸದಸ್ಯರ ಒಪ್ಪಿಗೆಯ ಮೇಲೆ ಡಿ ಕೆ ಶಿವಕುಮಾರ್ ಅವರು ಒಟ್ಟು ಒಂದು 10 ಜನರ ಒಳಗಡೆ ಅಂದರೆ ಸಿದ್ದರಾಮಯ್ಯನವರು ಸೇರಿದಂತೆ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ, ಹಕ್ಕು ಮಂಡನೆಯನ್ನು ಮಾಡ್ತಾರೆ. ಸೊ ಇನ್ನು ಜೂನ್ 3ನೇ ತಾರೀಕು ಬುಧವಾರ ಸಾಯಂಕಾಲ 5:15 ಗೋಧೂಳಿ ಲಗ್ನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಪ್ರಮಾಣ ವಚನವನ್ನು ಅಥವಾ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸ್ತಾರೆ. ಅದಾದ ನಂತರ ಸುದ್ದಿಗೋಷ್ಠಿ ನಡೆಯುತ್ತೆ. ಸುದ್ದಿಗೋಷ್ಠಿಯಲ್ಲಿ ವೇಣುಗೋಪಾಲ್ ಅವರು ತುಂಬ ಖುಷಿಯಿಂದ ಜೋಶಲ್ಲಿ ಮಾತಾಡಿ ಈ ಒಂದು ಕಾರ್ಯಕ್ರಮಕ್ಕೆ ತೆರೆ ಎಳಿತಾರೆ. ಏನು ಮಾತಾಡ್ತಾರೆ ಅಂತಂದರೆ ಮುಖ್ಯವಾಗಿ ತುಂಬ ಜನ ನಿರೀಕ್ಷೆಯಿಂದ ಕಾಯ್ತಿದ್ರು, ವಿರೋಧ ಪಕ್ಷದವರು ಕೂಡ ತುಂಬ ಉತ್ಸಾಹದಿಂದ ಕಾಯ್ತಾ ಇದ್ರು. ಇವತ್ತು ಏನಾದರೂ ಆಗಬಹುದು, ಏನಾದರೂ ಟ್ರಬಲ್ ಆಗಬಹುದು, ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲಗಳು ನಿರ್ಮಾಣ ಆಗಬಹುದು ಅಂತ ಕಾಯ್ತಾ ಇದ್ರು. ಬಟ್ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟಿದೆ, ಯೂನಿಟಿ ಅನ್ನೋಂಥದ್ದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ. ಪ್ರೌಢಾಗಿ ಹೇಳ್ಕೊಳ್ತೀರಿ, ಸಿದ್ದರಾಮಯ್ಯನವರು ಇಷ್ಟು ವರ್ಷ ಆಡಳಿತ ಮಾಡಿ ಜನಸೇವೆಯನ್ನು ಮಾಡಿ ಅವರಾಗವರೇ ಸ್ವಯಂ ಪ್ರೇರಿತವಾಗಿ ಅಂದರೆ ಹೈಕಮಾಂಡ್ನ ಆದೇಶದ ಮೇರೆಗೆ ರಾಜೀನಾಮೆಯನ್ನು ಕೊಟ್ಟರು. ಹಾಗೆಯೇ ಪ್ರೌಢಾಗಿ ಹೇಳ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿಯಾಗಿ ಕರ್ನಾಟಕವನ್ನು ಮುನ್ನಡೆಸಲಿದ್ದಾರೆ. ಅದಲ್ಲದೆ 2028ಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಸಪೋರ್ಟ್ನಲ್ಲಿ ನಾವು ಮತ್ತೆ ಗೆಲ್ತೀವಿ, ಮತ್ತೆ ಆಡಳಿತ ಪಕ್ಷವಾಗಿ ದೊಡ್ಡ ಪಕ್ಷವಾಗಿ ಇಲ್ಲಿ ಹೊರಹೊಮ್ತೀವಿ ಅನ್ನುವಂಥದ್ದನ್ನು ವಿಶ್ವಾಸದಿಂದ ಮಾಧ್ಯಮಗಳ ಮುಂದೆ AICCಯ ವೇಣುಗೋಪಾಲ್ ಅವರು ಮಾತನಾಡಿದರು. I would like to proudly announce that Karnataka Legislative Party unanimously elected D.K. Shivakumar as the leader of the Legislative Party of Karnataka Congress. ಸೊ ಇದಿಷ್ಟು ವಿಚಾರಗಳು ನಡೆದಂಥದ್ದು. ಒಂದಷ್ಟು ಗೊಂದಲಕ್ಕೆ ಏನು ಕಾರಣ ಇತ್ತು ಅಂತಂದರೆ ಸಿದ್ದರಾಮಯ್ಯನವರು ಅಫ್ಕೋರ್ಸ್ ಕಾವೇರಿ ನಿವಾಸದಿಂದ ವಿಧಾನಸೌಧಕ್ಕೆ ಬರ್ತಾರೆ. ಆಲ್ರೆಡಿ 5 ಗಂಟೆ ಆಸುಪಾಸು ಆಗಿರುತ್ತೆ. 4 ಗಂಟೆಗೆ CLP ಮೀಟಿಂಗ್ ಇರುತ್ತೆ. 5 ಗಂಟೆಗೆ ಬಂದ ತಕ್ಷಣನೇ ಒಂದು 2-3 ನಿಮಿಷ ಅಷ್ಟೇ CLP ಸಭೆಯಲ್ಲಿದ್ದಂಥ ಸಿದ್ದರಾಮಯ್ಯನವರು ದಿಢೀರಂತ ಸಭೆಯಿಂದ ಆಚೆ ಬಂದ ತಕ್ಷಣ ಅವ್ರ ಜೊತೆಗೆ ವೇಣುಗೋಪಾಲ್ ಅವರಾಗಿರ್ಬೋದು ಅಥವಾ ಸುರ್ಜೇವಾಲ ಅವರಾಗಿರ್ಬೋದು ಇಮಿಡಿಯೇಟ್ ಬಂದ ತಕ್ಷಣ ಸಹಜವಾಗಿ ಅಲ್ಲಿದ್ದಂಥ ಮಾಧ್ಯಮದವ್ರಿಗಾಗಿರ್ಬೋದು ಅಥವಾ ಜನರಿಗಾಗ್ಬೋದು ಒಂದು ಕ್ಷಣ ಶಾಕ್ ಆಗಿರುತ್ತೆ. ಇದೇನಪ್ಪ ಇದು CLP ಸಭೆಗೆ ಒಳಕ್ಕೆ ಹೋಗಿ 2-3 ನಿಮಿಷ ಆಗಿಲ್ಲ, ಇಮಿಡಿಯೇಟ್ ಆಗಿ ಬಂದ್ಬಿಟ್ರಲ್ಲ ಅಂತ. ಅಂದ್ರೆ ಅವ್ರ ನಿರ್ಣಯವನ್ನು ಮಂಡನೆ ಮಾಡಿ ಬಂದ್ಬಿಟ್ರು. ಹೈಕಮಾಂಡ್ ಏನು ಆದೇಶ ಮಾಡುತ್ತೆ ಅದನ್ನು ನಾವು ಇಲ್ಲಿ ಹೇಳ್ತೀವಿ ಅನ್ನೋದನ್ನ ಅದನ್ನ ಪರಮೇಶ್ವರ್ ಅವರು ಕೂಡ ಅನುಮೋದನೆಯನ್ನು ಮಾಡಿಬಿಟ್ರು. ಸೊ ತಕ್ಷಣ ಏನಾಗುತ್ತೆ, ಈಗ ಹೈಕಮಾಂಡ್ ಮೇಲೆ ಇವರು ಕಂಪ್ಲೀಟ್ ಜವಾಬ್ದಾರಿಯನ್ನು ವಹಿಸಿದಾಗ ಹೈಕಮಾಂಡ್ ಅಲ್ಲಿ ಆದೇಶ ಕೊಡಬೇಕು. ರಾಹುಲ್ ಗಾಂಧಿ ಅವರಾಗಿರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಅಥವಾ ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಇವರು 3 ಜನ ಏನು ಹೇಳ್ತಾರೆ ಅನ್ನೋದನ್ನ ಕೇಳಬೇಕಲ್ಲ. ಅಲ್ಲಿ ಶಾಸಕರ ಸಮ್ಮುಖದಲ್ಲಿ ಫೋನ್ ಮಾಡಿ ಮಾತಾಡೋಕ್ಕಾಗಲ್ವಲ್ಲ. ಹಾಗಾಗಿ CM ಕೊಠಡಿಗೆ ಸಿದ್ದರಾಮಯ್ಯನವರು ಬರ್ತಾರೆ. ಅವ್ರ ಜೊತೆ AICCಯ ಹೈಕಮಾಂಡ್ನ ನಾಯಕರು ಕೂಡ ಬರ್ತಾರೆ. ಅಲ್ಲಿ ಫೋನ್ನಲ್ಲಿ ಮಾತನಾಡಿದ ನಂತರ, ಹೌದು ಸಿದ್ದುಜಿ, ನಿಮ್ಮ ಬಾಯಾರೇನೆ, ನಿಮ್ಮ ಬಾಯಿ ಮೂಲಕನೇ, ನಿಮ್ಮಿಂದನೇ, ನಿಮ್ಮ ಹೇಳಿಕೆ ಮೂಲಕನೇ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪಿಸಿ, ಅವರ ಹೆಸರನ್ನ ಘೋಷಣೆ ಮಾಡಿ, ತದನಂತರ ಶಾಸಕಾಂಗ ಪಕ್ಷದ ಎಲ್ಲ ಶಾಸಕರು ನೀವು ಹೇಳಿದ್ಮೇಲೆ ಖಂಡಿತ ಒಪ್ಕೊಳ್ತಾರೆ ಅನ್ನುವಂಥದ್ದನ್ನು ಅವ್ರು ಹೇಳಿದ್ಮೇಲೆ ಮತ್ತೆ ಸಿದ್ದರಾಮಯ್ಯನವರು ಬಂದು ನಿರ್ಣಯವನ್ನು ಮಂಡನೆ ಮಾಡ್ತಾರೆ. ಅದನ್ನು ಮತ್ತೆ ಗೃಹ ಸಚಿವ ಪರಮೇಶ್ವರ್ ಅವರು ಅನುಮೋದನೆಯನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಇದಿಷ್ಟು ಬೆಳವಣಿಗೆ ನಡೀತು. ಯಾವುದೇ ರೀತಿಯ ಊಹಾಪೋಹಕ್ಕೆ ಅಥವಾ ಗೊಂದಲಕ್ಕೆ ನಿರ್ಮಾಣ ಆಗಲಿಲ್ಲ.
ಚಿಕ್ಕದಾಗಿ ಸಿದ್ದರಾಮಯ್ಯನವರು ತಗೊಂಡಂತ ಸಜೆಷನ್ ಏನಿತ್ತು ಅದೊಂದು ಸ್ವಲ್ಪ ಗೊಂದಲಕ್ಕೆ ಕಾರಣ ಇತ್ತು. ಸಿದ್ದರಾಮಯ್ಯನವ್ರದ್ದು ತಪ್ಪು ಅಂತೂ ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ AICC ಹೇಳಿದ್ಮೇಲೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತಂದ್ಮೇಲೆ ನಾನು ಮತ್ತೆ AICC ಅನ್ನೇ ಕೇಳಬೇಕು ಅನ್ನೋ ಕಾರಣದಿಂದ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಆ ನಿರ್ಧಾರ ತಗೊಂಡ್ರು ಅಂತ ಅನ್ಸುತ್ತೆ. ಸೊ ಇನ್ನು ಸಚಿವರು ಆಕಾಂಕ್ಷಿ ಇರ್ತಕ್ಕಂಥವ್ರು, ಅಂದ್ರೆ ನಾನು ಸಚಿವ ಆಗಬೇಕು, ನಾನು ಮಿನಿಸ್ಟರ್ ಆಗಬೇಕು ಈ ಕ್ಯಾಬಿನೆಟ್ ಅಲ್ಲಿ ಅಂತ ಆಸೆಯನ್ನ ವ್ಯಕ್ತಪಡಿಸ್ತಕ್ಕಂಥವ್ರು AICC ವೇಣುಗೋಪಾಲ್ ಅವರಾಗಿರ್ಬೋದು ಅಥವಾ ಸುರ್ಜೇವಾಲ್ ಅವರಾಗಿರ್ಬೋದು, ಇವತ್ತು ಇಲ್ಲೇ ಉಳ್ಕೊಂಡು ಇವತ್ತು ಅನೌನ್ಸ್ ಮಾಡಿ ಲಿಸ್ಟ್ ನ ಅಂತ ಹಿಂದೆ ಬಿದ್ದಿದ್ದಾರೆ. ಸೊ ಆ ಲಿಸ್ಟ್ ಸಂಜೆ ಒಳಗಡೆ ಹೊರಬರುತ್ತಾ ಅಥವಾ ಇನ್ನೊಂದೆರಡು ದಿನ ಆಗುತ್ತಾ ಕಾದ್ ನೋಡ್ಬೇಕು. ಇನ್ನು ಬುಧವಾರ DK ಶಿವಕುಮಾರ್ ಅವರು ಒಬ್ಬರೇ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರ ಅಥವಾ ಅವರೊಟ್ಟಿಗೆ ಒಂದು 7 ರಿಂದ 8 ಜನ ಹೊಸ ಶಾಸಕರು ಅಥವಾ ಪ್ರೆಸೆಂಟ್ ಇರ್ತಕ್ಕಂಥ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದಿಷ್ಟು ಬೆಳವಣಿಗೆಗಳು ನಡೀತು. ಇನ್ನು DK ಶಿವಕುಮಾರ್ ಅವರು ವಿಧಾನಸೌಧದ ಮುಂಭಾಗದಲ್ಲಿ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ರಾಜ್ಯದ ಜನರ ಸಮ್ಮುಖದಲ್ಲಿ ಅಂತ ಆಸೆ ಪಟ್ಟಿದ್ರು. ಬಟ್ ಮಳೆಯ ಕಾರಣ ಇರೋದ್ರಿಂದ, ಜೊತೆಗೆ ಅವರ ಗುರುಗಳು, ಧಾರ್ಮಿಕ ಗುರುಗಳು ಅಜ್ಜಯ್ ಅವರು ಕೊಟ್ಟಿರ್ತಕ್ಕಂಥ ಸಲಹೆ ಏನು ಅಂತಂದ್ರೆ ತುಂಬಾ ಆಡಂಬರ ಬೇಡ, ಸರಳವಾಗಿರಲಿ ಪ್ರಮಾಣ ವಚನ ಅಥವಾ ಪ್ರತಿಜ್ಞಾ ವಿಧಿ ಸ್ವೀಕರಿಸುವಂತ ಆ ಕ್ಷಣ. ಸೊ ಹಾಗಾಗಿ ಅಲ್ಲೇನಾದ್ರೂ ಅಹಿತಕರ ಘಟನೆ ನಡೆಯುವಂತ ಸಾಧ್ಯತೆ ಇರಬಹುದು. ಮಳೆ ಬಂದಂತ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನ ಭಾಗವಹಿಸಿರ್ತಾರೆ. ನಿಮ್ಮ ಶಾಸಕರು ಬಸ್ಗಳ ಮೂಲಕ ಅವರೆಲ್ಲ ಕರ್ಕೊಂಡ್ಬಂದಿರ್ತಾರೆ ಕಾರ್ಯಕರ್ತರನ್ನ ಯಾವ್ಯಾವ್ದು ಊರುಗಳಿಂದ. ಮಳೆ ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಕಂಟ್ರೋಲ್ ಮಾಡಕ್ ಆಗದೆ ಇರ್ಬೋದು, ಜನ ಅಲ್ಲಿಂದ ಚಕಿತರಾಗ್ಬೋದು. ಆ ಮೂಮೆಂಟ್ನಲ್ಲಿ ಯಾವುದೋ ಒಂದು ಸಣ್ಣ ಅಹಿತಕರ ಘಟನೆ ನಡೆದ್ರು ಒಂಥರ ಕಪ್ಪು ಚುಕ್ಕೆ ಆಗುತ್ತೆ ನೀವು ಅಧಿಕಾರಕ್ಕೆ ಕಾಲಿಡ್ತಿರ್ತಕ್ಕಂಥ ಆ ಕ್ಷಣದಲ್ಲಿ. ಹಾಗಾಗಿ ಸರಳವಾಗಿರಲಿ, ಅಲ್ಲಿ ಬೇಡ, ಬದಲಿಗೆ ನೀವು ಈ ರಾಜಭವನ ಅಂತ ಏನಿತ್ತು ಈ ಹಿಂದೆ, ಈಗ ಪ್ರೆಸೆಂಟ್ ಈಗ ಲೋಕಭವನ ಇದೆಯಲ್ಲ, ಅಲ್ಲಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಆ ಕಾರಣದಿಂದ DK ಶಿವಕುಮಾರ್ ಅವರು ಅವ್ರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಲೋಕಭವನದಲ್ಲಿ ಜೂನ್ 3ನೇ ತಾರೀಕು ಬುಧವಾರ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಿದ್ದಾರೆ. ಇದಿಷ್ಟು ಬೆಳವಣಿಗೆಗಳು ಬೆಳಗ್ಗೆಯಿಂದ ನಡೀತು. ಇನ್ನೆಲ್ಲ ಕುತೂಹಲ, ಊಹಾಪೋಹ, ಗೊಂದಲ ಇನ್ಯಾವುದು ಕೂಡ ಇಲ್ಲ. ಇನ್ನೇನಿದ್ರು DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ನಾನು ದೊಡ್ಡಾಲದಳ್ಳಿಯ ಕೆಂಪೇಗೌಡರ ಮಗನಾದ ಶಿವಕುಮಾರ್ ಎಂಬ ನಾನು ಅಂತ ಅನ್ಕೊಂಡು ಅನೌನ್ಸ್ ಮಾಡಿ ಈಶ್ವರನ ಮೇಲೆ ಪ್ರಮಾಣ ಮಾಡ್ತಾರ ಅಥವಾ ಅಜ್ಜಯ್ಯನ ಮೇಲೆ ಪ್ರಮಾಣ ಮಾಡ್ತಾರ ಅಥವಾ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸ್ತಾರ ಗೊತ್ತಿಲ್ಲ. ಸೊ CM ಆಗಿ ಅಧಿಕೃತವಾಗಿ ಅನೌನ್ಸ್ ಆಗಾಯ್ತು. ಇನ್ನೇನಿದ್ರು ಪ್ರಮಾಣ ವಚನವನ್ನು ಸ್ವೀಕರಿಸೋದೊಂದೇ ಬಾಕಿ ಇರತಕ್ಕಂಥದ್ದು. ಇತ್ತ ಸಿದ್ದರಾಮಯ್ಯನವರು ಕೂಡ ನಮ್ಮಲ್ಲಿ ಯೂನಿಟಿ ಇದೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಡೀಸೆಂಟಾಗಿ ತೋರಿಸ್ಕೊಟ್ರು ಅಂತ ಒತ್ತಿ ಹೇಳ್ಬಹುದು ಈ ಸಂದರ್ಭದಲ್ಲಿ. ಒಟ್ಟಾರೆಯಾಗಿ ಇವತ್ತಿನ ಈ ರಾಜಕೀಯ ಬೆಳವಣಿಗೆ ವಿಪಕ್ಷಗಳಿಗೆ ನುಂಗಲಾರದ ತುತ್ತಾಗಿದೆ ಅಂತಂದ್ರೂ ತಪ್ಪಾಗಲ್ಲ. ಯಾಕೆಂತಂದ್ರೆ ಬೇರೆ ಬೇರೆ ರಾಜ್ಯದ ಪಾಲಿಟಿಕ್ಸ್ನ ನಾವು ಗಮನಿಸಿದ್ರೆ ಇಂಥ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಚೆಕ್ಮೇಟ್ ಇಡುವಂಥದ್ದು, ಕೊನೆಯ ಟೈಮ್ನಲ್ಲಿ ಟ್ವಿಸ್ಟ್ ಕೊಡುವಂಥದ್ದು ಈ ರೀತಿ ಇರುತ್ತೆ. ಬಟ್ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಈ ಒಂದು ಪಾಲಿಟಿಕ್ಸ್ನಲ್ಲಿ ಆ ರೀತಿ ಯಾವುದೇ ಊಹಾಪೋಹಗಳಿಗೆ, ಯಾವುದೇ ಗೊಂದಲಗಳಿಗೆ ಎಡೆ ಮಾಡಿ ಕೊಡಲಿಲ್ಲ. ಬದಲಿಗೆ ಡೀಸೆಂಟ್ ಆಗಿ ತುಂಬ ತಿಳಿಯಾಗಿ ಈ ಒಂದು ಕ್ರಮವನ್ನು, ಈ ಒಂದು ಚಟುವಟಿಕೆಯನ್ನು ಮುಗಿಸಿದ್ದಾರೆ. ಇನ್ನೇನಿದ್ರು ಎಷ್ಟು ಜನ ಸಚಿವರನ್ನ ಕೈ ಬಿಡಲಾಗುತ್ತೆ, ಎಷ್ಟು ಜನರನ್ನ ಹೊಸದಾಗಿ ಆಯ್ಕೆ ಮಾಡಲಾಗುತ್ತೆ, ಯಾರ್ಯಾರಿಗೆ ನಿಗಮ ಮಂಡಳಿ ಸ್ಥಾನ ಸಿಗುತ್ತೆ, ಕೆಲವರ ಶಮನ ಇದ್ದೇ ಇರುತ್ತೆ, ಬಂಡಾಯ ಇದ್ದೇ ಇರುತ್ತೆ. ಆ ಬಂಡಾಯವನ್ನು ಯಾವ ರೀತಿ ಶಮನ ಮಾಡ್ತಾರೆ ಅನ್ನುವಂಥದ್ದೇ ತೀವ್ರ ಕುತೂಹಲ. ಸೊ ಈಗ DK ಶಿವಕುಮಾರ್ ಅವರಿಗೆ ಒಂದು ಸಣ್ಣದಾಗಿ ಅನಿಸಿರುತ್ತೆ, ಇವತ್ತು ಸಿದ್ದರಾಮಯ್ಯನವರು ನಿರ್ಣಯ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಶಾಸಕರು ಸಂಪೂರ್ಣವಾಗಿ ಕೈ ಎತ್ತಿದ್ರಿಂದ ಸಿದ್ದರಾಮಯ್ಯನವರು ಇನ್ನೂ ಕೂಡ ಸ್ಟ್ರಾಂಗ್ ಆಗಿದ್ದಾರೆ ಅನ್ನುವಂಥದ್ದು ಒಂದು ಸಣ್ಣ ಮೆಸೇಜ್ ಹೋಗಿರುತ್ತೆ, ಸಂದೇಶ ಹೋಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಸಾರಥ್ಯದಲ್ಲಿ, ಅಂದರೆ ಸಿದ್ದರಾಮಯ್ಯನವರ ಗೈಡೆನ್ಸ್ ಮೂಲಕ ಈ ರಾಜ್ಯವನ್ನು ಮುನ್ನಡೆಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸಿದ್ದರಾಮಯ್ಯನವರು ಯಾವ ರೀತಿ ಅವರಿಗೆ ಸಲಹೆಗಳನ್ನು ಕೊಡ್ತಾರೆ, ನೋಡಪ್ಪ ನಮ್ಮವರು ಇಂಥವ್ರನ್ನ ತಗೊಂಡು ಸಚಿವರು ಮಾಡಬೇಕು ಅನ್ನೋಂಥದ್ದನ್ನ ಕೇಳ್ತಾರ ಅಥವಾ ನಮ್ಮ ಮಾತುಗಳನ್ನು ಮುಂದಿನ ದಿನಗಳಲ್ಲಿ ನೀವು ಕೇಳಬೇಕು ಅಂತ ಹೇಳ್ತಾರ ಗೊತ್ತಿಲ್ಲ. ಒಟ್ಟಾರೆಯಾಗಿ 17 ವರ್ಷಗಳ ಸುದೀರ್ಘ CLP ನಾಯಕರಾಗಿ ಸಿದ್ದರಾಮಯ್ಯನವರು ಇದ್ರು. ಇವತ್ತಿಗದು ಅಂತ್ಯ ಆಗಿದೆ. ವಿರೋಧ ಪಕ್ಷದ ನಾಯಕರಾಗಿದ್ರಲ್ಲ ಅವಾಗಲೂ ಕೂಡ ಆಗಿದ್ರು, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅವರೇ ಆಗಿದ್ರು. ಸೊ 8 ವರ್ಷ ಅವಧಿಯ ಆಡಳಿತದಲ್ಲಿ ಒಟ್ಟಾರೆಯಾಗಿ 17 ವರ್ಷಗಳ ಕಾಲ CLP ಲೀಡರ್ ಆಗಿದ್ದಂಥ ಸಿದ್ದರಾಮಯ್ಯನವರ ಅಧ್ಯಾಯ ಇವತ್ತಿಗೆ ಮುಗಿದಿದೆ. ಇನ್ನೇನಿದ್ರು ಸಿದ್ದರಾಮಯ್ಯನವರು ಬಹುಶಃ ನನ್ನ ಪ್ರಕಾರ ಅವ್ರು ಯಾವುದೇ ಮಂತ್ರಿ ಖಾತೆಗಳಿಗೆಲ್ಲ ಒಪ್ಪೋದು ಇಲ್ಲ. ಯಾಕೆಂದರೆ CM ಆಗಿದ್ದಂಥ ಸ್ಥಾನದಿಂದ ಇನ್ನು ಕೆಳಕ್ಕೆ ಯಾರು ಬರಲ್ಲ, ಶಾಸಕರಾಗಿ ಉಳ್ಕೊಳ್ತಾರೆ ಈ ಅವಧಿಯಲ್ಲಿ. 2028ರ ಚುನಾವಣೆಗೆ ವೇಣುಗೋಪಾಲ್ ಅವ್ರು ಹೇಳ್ತಿದ್ರು, ನಾವು ದೊಡ್ಡದಾಗಿ ಗೆಲ್ತೀವಿ, ಮತ್ತೆ DK ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಸಿದ್ದರಾಮಯ್ಯನವರ ಬೆಂಬಲದೊಂದಿಗೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕಾದು ನೋಡಬೇಕು 2028ರ ಚುನಾವಣೆ ಹೆಂಗಿರುತ್ತೆ ಅನ್ನೋಂಥದ್ದು. ಇನ್ನು DK ಶಿವಕುಮಾರ್ ಅವರಿಗೆ ಇದೊಂಥರ ಬಿಸಿ ತುಪ್ಪಾಗಿದೆ ಈ 2 ವರ್ಷಗಳ ಅವಧಿ. ಯಾಕಂತಂದ್ರೆ ಈ 2026 ಇನ್ನು 6 ತಿಂಗಳಿದೆ, ಮುಗಿಯೋಕೆ ಬಂತು. 2027 ಸಂಪೂರ್ಣವಾಗಿ ಆಡಳಿತ ಮಾಡ್ಬೋದು. 2028 ಅಂತ ಬಂದರೆ ಚುನಾವಣಾ ವರ್ಷ ಆಗಿರುತ್ತೆ. ಆ ಸಂದರ್ಭದಲ್ಲಿ ಏನನ್ನೂ ಕೂಡ ಮಾಡೋದಕ್ಕೆ ಆಗಲ್ಲ, ಯಾಕೆಂದರೆ ಚುನಾವಣೆ ನಡೆಯುವಂಥ ಸಂದರ್ಭ ಆಗಿರೋದ್ರಿಂದ ಕ್ಯಾನ್ವಸ್ಸು, ಪ್ರಚಾರ ಅದು ಇದರಲ್ಲೇ ಮುಳುಗೋಗೋಕ್ಕಾಗುತ್ತೆ. ಸೊ ಹಾಗಾಗಿ 1.5 ವರ್ಷ DK ಶಿವಕುಮಾರ್ ಅವರ ಅಂಗಳದಲ್ಲಿದೆ. ಅದನ್ನು ಯಾವ ರೀತಿ ಬಳಸ್ಕೊಂಡು ರಾಜ್ಯದ ಜನರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸ್ತಾರೆ, ದುಡಿತಾರೆ, ಅದ್ರ ಮೇಲೆ ಕಾಂಗ್ರೆಸ್ ಪಕ್ಷ 2028ಕ್ಕೆ ಅಧಿಕಾರಕ್ಕೆ ಬರುತ್ತಾ, ಬಹುಮತ ಬರುತ್ತಾ, ಅತಂತ್ರ ಆಗುತ್ತಾ, ಅಥವಾ ಈಗಿರ್ತಕ್ಕಂಥ ಸೀಟ್ಗಳಲ್ಲಿ 50% ಕುಸಿಯುತ್ತಾ
ಅದೆಲ್ಲ ತೀರ್ಮಾನ ಮಾಡ್ತಕ್ಕಂಥವ್ರು ರಾಜ್ಯದ ಜನ. ಅದೆಲ್ಲ ತೀರ್ಮಾನ ಮಾಡ್ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿರತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರು ಅಭಿವೃದ್ಧಿ ಮಾಡ್ತಾರ ಅಥವಾ ಮತ್ತೇನಾದರೂ ವೈಯಕ್ತಿಕ ಆಸೆಗಳನ್ನು ಇಟ್ಕೊಳ್ತಾರ, ಎಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಜನ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ನೂತನ ಮುಖ್ಯಮಂತ್ರಿ ಆಗ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್, ಶುಭವಾಗಲಿ. ಒಳ್ಳೆ ಮುಖ್ಯಮಂತ್ರಿಯಾಗಿ ಜನರ ಮನಸ್ಸಲ್ಲಿ ಉಳ್ಕೊಳ್ಳಿ, ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿ ಅಂತ ಆಶಿಸುತ್ತಾ, ಮಾಡ್ತೀರಿ ಅಂತ ಅನ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಧನ್ಯವಾದ.